ಹಲೋ ಫ್ರೆಂಡ್ಸ್, ಇವತ್ತು ನಾವು ಪ್ಲಾಸ್ಟಿಡ್ಗಳ ಬಗ್ಗೆ ಅಧ್ಯಯನ ಮಾಡೋಣ. ಮತ್ತೊಂದು ಕಣದಂಗ ಇದು ಪ್ಲಾಸ್ಟಿಡ್. ಈ ಪ್ಲಾಸ್ಟಿಡ್ಗಳು ಕೇವಲ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ಇದು ಪ್ಲಾಸ್ಟಿಡ್ಗಳು ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತದೆ. ಪ್ರಾಣಿ ಜೀವಕೋಶದಲ್ಲಿ ಈ ಪ್ಲಾಸ್ಟಿಡ್ಗಳು ಕಂಡುಬರೋದಿಲ್ಲ. ಓಕೆ, ಓನ್ಲಿ ಸಸ್ಯ ಜೀವಕೋಶ ಪ್ಲ್ಯಾಂಟ್ಸ್ಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಇದು ಪ್ಲಾಸ್ಟಿಡ್ಗಳಲ್ಲಿ ಎರಡು ವಿಧ. ಒಂದು ಕ್ರೋಮೋಪ್ಲಾಸ್ಟ್, ಇವಕ್ಕೆ ಬಣ್ಣ ಇರ್ತದೆ. ಕ್ರೋಮೋ ಅಂದ್ರೇ ಬಣ್ಣ ಅಂತ ಅರ್ಥ. ಕ್ರೋಮೋಪ್ಲಾಸ್ಟ್ಗಳು ಅಂದರೆ ಬಣ್ಣದ ಪ್ಲಾಸ್ಟಿಡ್ಗಳು. ಅದೇ ರೀತಿ ಎರಡನೇ ವಿಧ ಯಾವುದಂದರೆ ಲ್ಯೂಕೋಪ್ಲಾಸ್ಟ್ ಅಂದರೆ ಬಿಳಿ ಅಥವಾ ಬಣ್ಣರಹಿತ ಪ್ಲಾಸ್ಟಿಡ್ಸ್ಗಳು. ಬಿಳಿ ಅಥವಾ ಬಣ್ಣರಹಿತ ನೋಡಿ, ಕ್ಲೋರೋಫಿಲ್ನಲ್ಲಿರುವಂತಹ ಪ್ಲಾಸ್ಟಿಡ್ಸ್ಗಳನ್ನು ಏನಂತ ಕರೀತಾರೆ ಅಂದರೆ ಕ್ಲೋರೋಪ್ಲಾಸ್ಟ್ ಎಂದು ಕರೆಯುತ್ತಾರೆ. ಅಂದರೆ ಕ್ಲೋರೋಫಿಲ್ ಇದು ಹಸಿರು ಬಣ್ಣಕ್ಕೆ, ಸಸ್ಯದಲ್ಲಿ ಹಸಿರು ಬಣ್ಣಕ್ಕೆ ಕಾರಣವಾಗಿರುವಂಥದ್ದು. ನಮಗೆ ಸಸ್ಯದಲ್ಲಿ ಹಸಿರು ಎಲೆಗಳೆಲ್ಲ ಕಂಡು ಬರ್ತಾವಪ್ಪ, ಅದಕ್ಕೆ ಕಾರಣ ಏನಂದರೆ ಈ ಕ್ಲೋರೋಫಿಲ್. ಈ ಕ್ಲೋರೋಫಿಲ್ ಎಲ್ಲಿ ಕಂಡು ಬರ್ತಾವೆ ಅಂದರೆ ಕ್ಲೋರೋಪ್ಲಾಸ್ಟಲ್ಲಿ ಕಂಡುಬರ್ತದೆ. ಇದು ನೋಡಿ, ಸಸ್ಯಗಳ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಕ್ಲೋರೋಪ್ಲಾಸ್ಟ್ನ ಪಾತ್ರ ಪ್ರಮುಖವಾದದ್ದು. ಅಂದರೆ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂದರೆ ಆಹಾರವನ್ನು ಸಸ್ಯವು ಪಡೆದುಕೊಳ್ಳಬೇಕಾದ್ರೆ ಈ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಪ್ರಮುಖವಾಗಿರ್ತದೆ. ಅದು ಯಾವುದರಿಂದ ಅತಿ ಪ್ರಮುಖ ಅಂದರೆ ಈ ಕ್ಲೋರೋಪ್ಲಾಸ್ಟಿಂದ ಪ್ರಮುಖವಾಗಿರ್ತದೆ. ನೋಡಿ, ಕ್ಲೋರೋಫಿಲ್ ಜೊತೆಗೆ ವಿವಿಧ ರೀತಿಯಾದಂತಹ ಹಳದಿ, ಕಿತ್ತಳೆ ಬಣ್ಣಗಳ ವರ್ಣಕಗಳನ್ನು ಈ ಕ್ಲೋರೋಪ್ಲಾಸ್ಟು ಹೊಂದಿರುತ್ತದೆ. ಹೇಳ್ತೀನಿ ಹೆಂಗೆ ಅಂತ, ಯಾವ ರೀತಿ ಹೊಂದಿರ್ತದೆ ಅಂತ ಹೇಳ್ತೀನಿ. ಕ್ಲೋರೋಪ್ಲಾಸ್ಟು ಮತ್ತು ಕ್ರೋಮೋಪ್ಲಾಸ್ಟ್, ಈ ಕ್ಲೋರೋಪ್ಲಾಸ್ಟು ಮತ್ತು ಕ್ರೋಮೋಪ್ಲಾಸ್ಟ್ ಇದೆಯಲ್ಲ, ಎರಡು ಒಂದೇ ರೀತಿಯಾಗಿ ಕೆಲಸ ಮಾಡ್ತದೆ. ನೋಡೋಣ ಮುಂದೆ ಯಾವ ರೀತಿ ಅಂತ. ನೆಕ್ಸ್ಟು ನಮಗೆ ಲ್ಯೂಕೋಪ್ಲಾಸ್ಟು, ಎರಡನೇ ವಿಧ ಯಾವುದದು ಲ್ಯೂಕೋಪ್ಲಾಸ್ಟು. ಈ ಲ್ಯೂಕೋಪ್ಲಾಸ್ಟು ಪ್ರಾಥಮಿಕ ಕಣದಂಗಗಳಾಗಿದ್ದು ಅವುಗಳಲ್ಲಿ ನೋಡಿ ಪಿಷ್ಟ, ತೈಲಾನಿ ಹಾಗೂ ಪ್ರೋಟೀನ್ಗಳ ಕಣಗಳನ್ನು ಏನು ಮಾಡ್ತದೆ ಅಂದರೆ ಸಂಗ್ರಹಣೆ ಮಾಡ್ತದೆ, ಅಂದರೆ ಸ್ಟೋರೇಜ್ ಮಾಡ್ತೀವಿ. ಇದು ಪಿಷ್ಟವನ್ನು ಎಲ್ಲಿ ಸ್ಟೋರೇಜ್ ಮಾಡ್ತಾರೆ ಅಂತ ಹೇಳ್ತೀನಿ. ಯಾಕೆ, ಈ ಕ್ಲೋರೋಪ್ಲಾಸ್ಟಲ್ಲಿ ಒಟ್ಟು 3 ವಿಧಗಳು ಕಂಡುಬರ್ತವೆ. ಅದರಲ್ಲಿ ಪಿಷ್ಟನೇ ಒಂದಕ್ಕೆ, ತೈಲ ಅಂದರೆ ಎಣ್ಣೆನೇ ಒಂದಕ್ಕೆ, ಅದೇ ರೀತಿ ಪ್ರೋಟೀನೇ ಒಂದಕ್ಕೆ. ಎಲ್ಲೆಲ್ಲಿ ಅಂತ ನಾನು ಮುಂದೆ ಇನ್ನೆಷ್ಟು ಸ್ಲೈಡಲ್ಲಿ ಹೇಳ್ತೀನಿ. ಪ್ಲಾಸ್ಟಿಡ್ಗಳ ಒಳಗಿನ ರಚನೆಯು ಪೊರೆಗಳಿಂದಾದ ಅಸಂಖ್ಯಾತ ಪದರಗಳನ್ನು ಹೊಂದಿದೆ. ಅಂದರೆ ಮಲ್ಟಿ ಮೆಂಬ್ರೇನ್ಗಳನ್ನು ಹೊಂದಿರುತ್ತದೆ. ಆಯಿತಾ, ಹೊಂದಿದ್ದು ಇವುಗಳನ್ನು ಏನಂದರೆ ಸ್ಟ್ರೋಮಾ ಎಂಬ ಮಾತೃಕೆಯಲ್ಲಿ ಒದಗಿದೆ. ಸ್ಟ್ರೋಮಾ ಎಂಬ ಮಾತೃಕೆ ಕಂಡುಬರುತ್ತದೆ. ಸ್ಟ್ರೋಮಾ ಎಂಬ ಮಾತೃಕೆ ಎಲ್ಲೂ ಕಂಡುಬರುತ್ತಪ್ಪ ಅಂದರೆ ಪ್ಲಾಸ್ಟಿಡ್ಗಳಲ್ಲಿ ಕಂಡುಬರ್ತದೆ. ಪ್ಲಾಸ್ಟಿಡ್ಗಳಲ್ಲಿ ಎಲ್ಲಿ ಕಂಡುಬರ್ತಾವಪ್ಪ ಅಂದರೆ ಕ್ಲೋರೋಪ್ಲಾಸ್ಟಲ್ಲಿ ಕಂಡುಬರ್ತದೆ ಸ್ಟ್ರೋಮಾ. ಮುಂದೆ ಈ ಪ್ಲಾಸ್ಟಿಡ್ಗಳು ಹೊರ ರಚನೆಯಲ್ಲಿ ಯಾವುದನ್ನು ಹೋಲುತ್ತದೆ ಅಂದರೆ ಮೈಟ್ರೋಕಾಂಡ್ರಿಯವನ್ನು ಹೋಲುತ್ತದೆ. ಇದು ಮೈಟ್ರೋಕಾಂಡ್ರಿಯವನ್ನು ಈ ಕ್ಲೋರೋಪ್ಲಾಸ್ಟ್ ಅದಲ್ಲ, ಪ್ಲಾಸ್ಟಿಡ್ಗಳು ಏನಂದರೆ ಈ ಮೈಟ್ರೋಕಾಂಡ್ರಿಯವನ್ನು ಹೋಲುತ್ತದೆ. ಇದು ನೋಡಿ, ಮೈಟ್ರೋಕಾಂಡ್ರಿಯದಂತೆಯೇ ಈ ಪ್ಲಾಸ್ಟಿಡ್ಗಳು ಸಹ ತನ್ನದೇ ಆದಂತಹ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿರುತ್ತದೆ. ಅವು ಈ ಪ್ಲಾಸ್ಟಿಡ್ಸ್ಗಳು ತನ್ನದೇ ಆದಂತಹ ರೈಬೋಸೋಮ್ಗಳನ್ನು ಹಾಗೂ DNA ಹೊಂದಿರುತ್ತದೆ. ಪ್ಲಾಸ್ಟಿಡ್ಸ್ಗಳು ಸಸ್ಯ ಮತ್ತು ಪಾಚಿಗಳ ಕೋಶಗಳಲ್ಲಿ ಕಂಡುಬರುತ್ತದೆ. ಅಂದರೆ ಸಸ್ಯಗಳಲ್ಲಿ ಹಾಗೂ ನೀವು ಪಾಚಿ ನೋಡಿದಿರಲ್ಲ, ಹಸಿರಾಗಿ ಕಂಡುಬರ್ತದ ಪಾಚಿ, ಆ ಪಾಚಿಗಳಲ್ಲಿ ಈ ಪ್ಲಾಸ್ಟಿಡ್ಸ್ಗಳು ಏನು ಮಾಡ್ತದೆ ಅಂದರೆ ಕಂಡುಬರುತ್ತದೆ. ಇವು ಪ್ರಾಣಿ ಜೀವಕೋಶದಲ್ಲಿ ಕಂಡುಬರುವುದಿಲ್ಲ. ಇವುಗಳು ಆಹಾರವನ್ನು ತಯಾರಿಸಲು ಹಾಗೂ ಸಂಗ್ರಹಿಸಲು ಕಾರಣವಾಗಿದೆ. ಆಹಾರವನ್ನು ತಯಾರಿಸಲು ಅಂದರೆ ಕ್ಲೋರೋಪ್ಲಾಸ್ಟ್, ಅದೇ ರೀತಿ ಸಂಗ್ರಹಿಸುವ ಅಂದರೆ ಸ್ಟೋರೇಜ್ ಮಾಡೋದಂದರೆ ಲ್ಯೂಕೋಪ್ಲಾಸ್ಟ್. ಈ ಲ್ಯೂಕೋಪ್ಲಾಸ್ಟು ಸ್ಟೋರೇಜ್ ಮಾಡ್ತದೆ. ಹಾಗೆ ಈ ಪ್ಲಾಸ್ಟಿಡ್ಸ್ ಎಂಬ ಹೆಸರನ್ನು ನೀಡಿದವರು ಯಾರಂದರೆ ಎಕರ್. ಇದಕ್ಕೆ ವ್ಯಾಖ್ಯಾನವನ್ನು ನೀಡಿದವರು ಯಾರಂದರೆ ಸಿಂಪರ್. ಇವರು ಏನಂದರೆ ಕ್ಲೋರೋಪ್ಲಾಸ್ಟನ್ನು ಹೆಸರು ನೀಡಿದವರು ಹಾಗೂ ವ್ಯಾಖ್ಯಾನವನ್ನು ನೀಡಿದವರು. ಈ ಕ್ಲೋರೋಪ್ಲಾಸ್ಟು ಯಾವ ಇದರಲ್ಲಿ ಕಂಡುಬರ್ತವೆ ಅಂದರೆ ಯೂಕ್ಯಾರಿಯೋಟಿಕ್ ಸಸ್ಯಗಳಲ್ಲಿ ಮಾತ್ರ ಕಂಡುಬರುತ್ತದೆ. ಅಂದರೆ ಮೆಂಬ್ರೇನ್, ಡಬಲ್ ಮೆಂಬ್ರೇನ್ ಇರ್ತದಲ್ಲಪ್ಪ, ಅದರಲ್ಲಿ ಏನು ಮಾಡ್ತದೆ ಅಂದರೆ ಈ ಯೂಕ್ಯಾರಿಯೋಟ್ ಸಹ ಹೊಂದಿರ್ತದೆ.
ಹಾಗೆ ಇವು ಸಹ ಯೂಕ್ಯಾರಿಯೋಟಿಕ್ ಸಸ್ಯಗಳಲ್ಲಿ ಈ ಪ್ಲಾಸ್ಟಿಡ್ಸ್ಗಳು ಕಂಡುಬರುತ್ತವೆ. ನೋಡಿ, ಯುಗ್ಲಿನಗಳಲ್ಲೂ ಸಹ ನಮಗೆ ಈ ಪ್ಲಾಸ್ಟಿಡ್ಸ್ಗಳು ಕಂಡುಬರುತ್ತದೆ. ಅಂದರೆ ಯುಗ್ಲಿನ ಮುಂತಾದ ಕೆಲವು ಜೀವಿಗಳನ್ನು ಬಿಟ್ಟರೆ ಪ್ರಾಣಿ ಜೀವಕೋಶದಲ್ಲಿ ಇದು ಕಂಡುಬರುವುದಿಲ್ಲ. ಇದು ಯುಗ್ಲಿನದಲ್ಲಿ ಮಾತ್ರ ಕಂಡುಬರುತ್ತದೆ ಪ್ಲಾಸ್ಟಿಡ್ಸ್ಗಳು. ಲ್ಯೂಕೋಫ್ಲಾಸ್ಟ್ ಅಂತ ಹೇಳಿದೆ. ಈ ಲ್ಯೂಕೋಫ್ಲಾಸ್ಟ್ ಅಂದರೆ ಕಲ್ಲರ್ಲೆಸ್ ಅಂತ ಇದು. ಓಕೆ, ಇದು ಕಲ್ಲರ್ಲೆಸ್ ಅಂತ. ಲ್ಯೂಕೋಫ್ಲಾಸ್ಟ್ ಅಂದರೆ ಕಲ್ಲರ್ಲೆಸ್ಸು. ವರ್ಣರಹಿತ ಪ್ಲಾಸ್ಟಿಡ್ಸ್ಗಳಿಗೆ ಏನಂತ ಕರೀತಾರೆ ಅಂದರೆ ಲ್ಯೂಕೋಫ್ಲಾಸ್ಟ್ ಅಂತ ಕರೀತಾರೆ. ಇವು ಪೋಷಕಾಂಶಗಳ ಸಂಗ್ರಾಹಕವಾಗಿದೆ. ಅಂದರೆ ಪೋಷಕಾಂಶಗಳನ್ನು ಏನು ಮಾಡ್ತದೆ ಅಂದರೆ ಪ್ರೋಟೀನ್ಗಳನ್ನು ಸಂಗ್ರಹಣ ಮಾಡ್ತದೆ. ಅವು ಯಾವುವು ಅಂದರೆ 1 ಕೊಬ್ಬು, 2 ಪಿಷ್ಟ ಅಂದರೆ ಸ್ಟಾರ್ಚು, ಅದೇ ರೀತಿ ಪ್ರೋಟೀನು. ಇವುಗಳನ್ನು ಏನು ಮಾಡ್ತದೆ ಅಂದರೆ ಸಂಗ್ರಹಣ ಮಾಡ್ತದೆ. ಈ 3 ಎಲ್ಲೆಲ್ಲಿ ಸಂಗ್ರಹ ಆಗುತ್ತಂತ ನಾನು ಹೇಳ್ತೀನಿ. ಅಂದರೆ ಈ ಲ್ಯೂಕೋಫ್ಲಾಸ್ಟಲ್ಲಿ 3 ವಿಧ ಬರ್ತದೆ. ಅದು ಎಲ್ಲೆಲ್ಲಿ ಸಂಗ್ರಹ ಆಗುತ್ತಂತ ನಾನು ಹೇಳ್ತೀನಿ ಮುಂದಿನ ಸ್ಲೈಡಲ್ಲಿ. ವರ್ಣಸಹಿತ ಪ್ಲಾಸ್ಟಿಡ್ಸ್ಗಳಿಗೆ ಏನಂತ ಕರೀತಾರೆ ಅಂದರೆ ನೋಡಿ, ಕ್ರೋಮೋಫ್ಲಾಸ್ಟ್ ಅಂತ ಕರೀತಾರೆ. ವರ್ಣಸಹಿತ ಅಂದರೆ ಮಲ್ಟಿ ಕಲರ್ಸ್. ಗ್ರೀನ್ ಅಂದ್ಬಿಟ್ಟು ಬಾಕಿದೆಲ್ಲವೂ ಸಹ ಈ ಕ್ರೋಮೋಫ್ಲಾಸ್ಟ್ಗೆ ಸಂಬಂಧಿಸ್ತದೆ. ಇವುಗಳಲ್ಲಿ ಹೇರಳವಾಗಿ ದೊರೆಯುವಂತಹ ಪ್ಲಾಸ್ಟಿಡ್ ಯಾವುದಂದರೆ ಕ್ಲೋರೋಫ್ಲಾಸ್ಟ್ಗಳು ಇಲ್ಲಿ ಕಂಡುಬರುತ್ತದೆ. ಇದರಲ್ಲಿರುವಂತಹ ಹಸಿರು ವರ್ಣಕಕ್ಕೆ ಏನಂತ ಕರೀತಾರೆ ಅಂದರೆ ಕ್ಲೋರೋಫಿಲ್ ಅಂತ ಕರೀತಾರೆ. ಇದಕ್ಕೆ ನೋಡಿ, ಕ್ಲೋರೋಫ್ಲಾಸ್ಟ್ ಇದೆಯಲ್ಲ, ಕ್ಲೋರೋಫ್ಲಾಸ್ಟ್ನ ಹಸಿರು ವರ್ಣಕಕ್ಕೆ ಏನೆಂದು ಕರೀತಾರೆ ಅಂದರೆ ಕ್ಲೋರೋಫಿಲ್ ಅಂತ ಕರೀತಾರೆ. ಅಂದರೆ ಸಸ್ಯ ಹಸಿರಾಗಲು ಕಾರಣ ಏನಕ್ಕೆ ಕಾರಣ ಅಂದರೆ ಈ ಕ್ಲೋರೋಫಿಲ್ಲೇ ಕಾರಣ. ಹಸಿರು ವರ್ಣಕಗಳಲ್ಲಿರುವಂತಹ ಕ್ಲೋರೋಫ್ಲಾಸ್ಟ್ಗಳನ್ನು ಏನಂತ ಕರೀತಾರೆ ಅಂದರೆ ಕ್ರೋಮೋಫ್ಲಾಸ್ಟ್ಗಳನ್ನು ಏನಂತ ಕರೀತಾರೆ ಅಂದರೆ ಕ್ಲೋರೋಫ್ಲಾಸ್ಟ್ಗಳೆಂದು ಕರೆಯುತ್ತಾರೆ. ಏನಕ್ಕೆ ಕರೀತಾರೆ ಅಂದರೆ ನೋಡಿ, ಈ ಕ್ರೋಮೋಫ್ಲಾಸ್ಟ್ ಮುಂದೆ ಹೇಳ್ತಿದ್ದಾರೆ, ಮುಂದಿನದು. ಕ್ಲೋರೋಫ್ಲಾಸ್ಟ್ಗಳಲ್ಲಿ ಇತರ ವರ್ಣಕಗಳಿಗಿಂತ ಹಸಿರು ವರ್ಣಕ ಹೆಚ್ಚಾಗಿ ಕಂಡುಬರುತ್ತದೆ. ಅಂದರೆ ಎಲೆಗಳಲ್ಲಿ ಇದೆಯಲ್ಲ ಹಸಿರು ಬಣ್ಣ, ಅದು ಕಾರಣ ಯಾವುದು ಅಂದರೆ ಕ್ಲೋರೋಫ್ಲಾಸ್ಟ್. ಅದಕ್ಕೆ ಇನ್ನೂ ಕಾರಣ ಅಂದರೆ ಕ್ಲೋರೋಫಿಲ್. ಓಕೆ, ಹರಿತು ಸಸ್ಯಗಳ ಹಸಿರು ಬಣ್ಣ ಭಾಗಗಳಲ್ಲಿ ಅಂದರೆ ಎಲೆಗಳಲ್ಲಿ ಈ ಕ್ಲೋರೋಫಿಲ್ಲು ಕಂಡುಬರುತ್ತದೆ. ಹೇಳಿದ್ನಲ್ಲ, ಹಸಿರು ಎಲೆಗಳಲ್ಲಿ ಇರೋದಲ್ಲ, ಹಸಿರು ಭಾಗದ ಎಲೆಗಳಲ್ಲಿ ಏನು ಮಾಡ್ತದೆ ಅಂದರೆ ಈ ಕ್ಲೋರೋಫ್ಲಾಸ್ಟು ಮತ್ತು ಕ್ಲೋರೋಫಿಲ್ ಕಂಡುಬರುತ್ತದೆ. ಲ್ಯೂಕೋಫ್ಲಾಸ್ಟ್ ಎಲ್ಲಿ ಕಂಡುಬರ್ತದೆ ಅಂತ ಬೇಕಲ್ಲ, ಸಸ್ಯದಲ್ಲಿ ಲ್ಯೂಕೋಫ್ಲಾಸ್ಟ್ ಎಲ್ಲೂ ಕಂಡುಬರುತ್ತಪ್ಪ ಅಂತ ಕೇಳ್ತಾರೆ. ನೋಡಿ, ಬೆಳಕೆ ಬೀಳದ ಸಸ್ಯದ ಭಾಗದಲ್ಲಿ ಅಂದರೆ ನೋಡಿ, ಎಳೆಯ ಬೇರು ಅಂದರೆ ಆಗ ಚಿಗುರಿನ ಬೇರಿನ ಕಾಂಡಗಳಲ್ಲಿ ಈ ಕ್ಲೋರೋಫ್ಲಾಸ್ಟ್ ಕಂಡುಬರುತ್ತದೆ. ಕ್ಲೋರೋಫ್ಲಾಸ್ಟ್ ಎಲ್ಲೂ ಕಂಡುಬರುತ್ತಪ್ಪ ಅಂದರೆ ಈ ಎಳೆ ಬೇರಿನ ಕಾಂಡಗಳಲ್ಲಿ ಇವು ಕಂಡುಬರುತ್ತದೆ. ಕ್ಲೋರೋಫ್ಲಾಸ್ಟ್ಗಳು ಕಂಡುಬರ್ತದೆ. ನೋಡಿದ್ರಲ್ಲ, ಚಿಕ್ಕದಾಗಿ ಕಂಡುಬರ್ತದೆ. ಅಲ್ಲಿ ಚಿಕ್ಕದಂತಹ ಎಳೆ ಬೇರು ಇರ್ತದಲ್ಲ, ಈ ಎಳೆ ಬೇರುಗಳಲ್ಲಿ ಯಾವುದೇ ರೀತಿಯ ಬಣ್ಣ ಇರೋದಿಲ್ಲ. ಅಂದರೆ ಬಿಳಿ ರೀತಿಯಾದ ಬಣ್ಣ ಇರ್ತದೆ. ಆಯಿತಾ, ಕಲ್ಲರ್ಲೆಸ್ಸು. ಕಲ್ಲರ್ಲೆಸ್ಗೆ ಏನಂತ ಕರೀತಾರೆ ಅಂದರೆ ಲ್ಯೂಕೋಫ್ಲಾಸ್ಟ್ ಅಂತ ಕರೀತಾರೆ. ಗಿಡಗಳನ್ನ ನೋಡಿ ಒಂದ್ಸಲ ಗೊತ್ತಾಗುತ್ತೆ ಅದು. ಅದೇ ರೀತಿ ನೋಡಿ, ಕ್ಲೋರೋಫಿಲ್ನಲ್ಲಿರುವಂತಹ ಕ್ಲೋರೋಫಿಲ್ ಬಗ್ಗೆ ಒಂದು ಚಾಪ್ಟರ್ ಇದೆ. ಅದನ್ನ ನಿಮ್ಮ ನೆಕ್ಸ್ಟ್ ಚಾಪ್ಟ್ರಲ್ಲಿ ಕ್ಲೋರೋಫಿಲ್ಲೇ ಮಾಡಬೇಕು. ಕ್ಲೋರೋಫ್ಲಾಸ್ಟ್ ಬಗ್ಗೆ ಮಾಡಬೇಕು. ಈ ಕ್ಲೋರೋಫ್ಲಾಸ್ಟ್ ಬಗ್ಗೆ ಒಂದು ಚಾಪ್ಟರ್ ಇದೆ, ಅದನ್ನ ಮಾಡೋಣ. ಓಕೆ, ಕ್ಲೋರೋಫ್ಲಾಸ್ಟ್ನಲ್ಲಿರುವಂತಹ ಖಾಲಿ ಜಾಗಕ್ಕೆ ಏನಂತ ಕರೀತಾರೆ ಅಂದರೆ ಸ್ಟ್ರೋಮಾ ಎಂದು ಕರೀತಾರೆ. ಕ್ಲೋರೋಫಿಲ್ನ ಖಾಲಿ ಜಾಗಕ್ಕೆ ಏನಂತ ಕರೀತಾರೆ ಅಂದರೆ ಸ್ಟ್ರೋಮಾ ಎಂದು ಕರೀತಾರೆ. ಇವು 2 ರೀತಿಯಾದಂತಹ ಪೊರೆಯನ್ನು ಹೊಂದಿರುತ್ತದೆ. ಹೌದು, ಈ ಪ್ಲಾಸ್ಟಿಡ್ಸ್ಗಳು ಡಬಲ್ ಮೆಂಬ್ರೇನನ್ನು ಹೊಂದಿರುತ್ತದೆ. ಹಾಗಾಗಿ ಇವು ಯೂಕ್ಯಾರಿಯೋಟಿಕ್ನಲ್ಲಿ ಕಂಡುಬರುತ್ತದೆ. ಕ್ಲೋಮೋಫ್ಲಾಸ್ಟ್ಗಳಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆ ನಡೆಯುವುದಿಲ್ಲ. ಇದರಲ್ಲಿ ನೋಡಿ, ರೆಡ್, ಯೆಲ್ಲೋ, ಅದೇ ರೀತಿ ಆರೆಂಜ್ ವಿಧದ ಬಣ್ಣಗಳನ್ನು ಹೊಂದಿರುತ್ತದೆ. ವಿಧವಾದ ಬಣ್ಣಗಳ ಹೂ ಮತ್ತು ಹಣ್ಣುಗಳನ್ನು ನಾವು ನೋಡಿದ್ದೇವೆ. ಅಂದರೆ ನೀವು ಯಾವ ಬಣ್ಣದ ಹೂಗಳು ನೋಡಿದ್ದೀರಾ? ರೆಡ್ಡು, ಗ್ರೀನ್ ಅಂದ್ಬಿಟ್ಟು ರೆಡ್ಡು, ಯೆಲ್ಲೋ ಮತ್ತು ಆರೆಂಜು, ಇವೆಲ್ಲವೂ ಸಹ ಕಲರಾಗಿ ಒಂದೊಂದು ಹೂವು ಬೇರೆ ಬೇರೆ ಕಲರ್ ಹೊಂದಿರಲು ಕಾರಣ ಯಾವುದು ಅಂದರೆ ಈ ಕ್ರೋಮೋಫ್ಲಾಸ್ಟೇ ಇದಕ್ಕೆ ಕಾರಣ. ಇದಕ್ಕೆ ಓಕೆ, ನೋಡಿ, ನಮಗೆ ಒಂದು ಟೊಮೊಟೊ ಗಿಡದಲ್ಲಿ ಟೊಮೊಟೊ ಹಣ್ಣು ಮೊದಲು ಏನಾಗಿರ್ತದೆ ಅಂದರೆ ಗ್ರೀನ್ ಆಗಿರ್ತದೆ. ಈಗ ನಾವು ಆಗಲೇ ಹೇಳಿದೋ ಗ್ರೀನ್ ಆಗಿರ್ತದೆ ಅಂದರೆ ಅಂದಾಗ ನಾವೇನಂದರೂ ಕ್ಲೋರೋಫ್ಲಾಸ್ಟ್ ಅಂತ ಹೇಳಿದೋ.
ಕ್ಲೋರೋಫ್ಲಾಸ್ಟು ಹಸಿರು ಬಣ್ಣಕ್ಕೆ ಕಾರಣ ಅಂತ ಹೇಳಿದೆವು. ಟೊಮೊಟೊ ಹಣ್ಣು ಮೊದಲು ಹಸಿರು ಬಣ್ಣ ಇರ್ತದೆ. ಅದೇ ರೀತಿ ಅದು ಹಣ್ಣಾದಂತೆ ಹೋದಂತೆ ಯಾವ ಬಣ್ಣಕ್ಕೆ ತಿರುಗೋದು ಅಂದರೆ ಅದು ರೆಡ್ ಬಣ್ಣಕ್ಕೆ ತಿರುಗ್ತದೆ. ಅದು ಆ ರೆಡ್ ಬಣ್ಣಕ್ಕೆ ಕಾರಣ ಯಾವುದು ಅಂದರೆ ನೋಡಿ ಕ್ರೋಮೋಫ್ಲಾಸ್ಟು. ನೋಡಿ, ಒಂದು ಟೊಮೊಟೊ ಹಣ್ಣು ಗ್ರೀನಾಗಿದ್ದು ನಂತರ ಅದು ರೆಡ್ ಆಗಲು ಕಾರಣ ಯಾವುದು ಅಂದರೆ ಈ ಕ್ರೋಮೋಫ್ಲಾಸ್ಟು. ಅಂದರೆ ಇಲ್ಲಿ ಕ್ಲೋರೋಫ್ಲಾಸ್ಟು ಕೆಲಸ ಮಾಡ್ತದೆ, ಅದೇ ರೀತಿ ಕ್ರೋಮೋಫ್ಲಾಸ್ಟು. ಓಕೆ, ಕ್ಲೋರೋಫ್ಲಾಸ್ಟು ಮತ್ತು ಕ್ರೋಮೋಫ್ಲಾಸ್ಟು ಎರಡೂ ಸಹ ಇಲ್ಲಿ ಕೆಲಸ ಮಾಡ್ತದೆ. ಅಂದರೆ ನೋಡಿ, ಕ್ಲೋರೋಫ್ಲಾಸ್ಟು ಹಸಿರಾಗಲು ಕೆಲಸ ಮಾಡ್ತದೆ, ಕ್ರೋಮೋಫ್ಲಾಸ್ಟು ರೆಡ್ ಆಗಲು ಕೆಲಸ ಮಾಡ್ತದೆ. ಅಂದರೆ ಈ ಟೊಮೊಟೊ ಹಣ್ಣು ಗ್ರೀನ್ ಆಗಲು ಕಾರಣ ಕ್ಲೋರೋಫ್ಲಾಸ್ಟು, ಅದು ಸ್ವಲ್ಪ ದಿನದ ನಂತರ ರೆಡ್ ಆಗಲು ಕಾರಣ ಯಾವುದಂದರೆ ಕ್ರೋಮೋಫ್ಲಾಸ್ಟು. ಓಕೆ, ಇದು ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಪ್ರತಿಯೊಂದಕ್ಕೂ ಹಿಂಗೆ ಹೋಗ್ತಾ ಇರ್ತದೆ. ಇದು ನೋಡಿ, ಇದು ಲ್ಯೂಕೋಫ್ಲಾಸ್ಟ್ ಅಂತದೆ. ಈ ಲ್ಯೂಕೋಫ್ಲಾಸ್ಟನ್ನು ಹಿಡಿದು ಆಗಲೇ ಕಲ್ಲರ್ಲೆಸ್ಸು ಪ್ಲಾಸ್ಟಿಡ್ಸ್ಗಳು ಅಂತ ಹೇಳೋದು. ಅಂದರೆ ಕಲ್ಲರ್ಲೆಸ್ಸು ಪ್ಲಾಸ್ಟಿಡ್ಸ್ಗಳು ಅಂದರೆ ಬಣ್ಣರಹಿತವಾದಂಥದ್ದು ಪ್ಲಾಸ್ಟಿಡ್ಸ್ ಯಾವುದು ಅಂದರೆ ಈ ಲ್ಯೂಕೋಫ್ಲಾಸ್ಟು. ಈ ಲ್ಯೂಕೋಫ್ಲಾಸ್ಟ್ನಲ್ಲಿ ನಾವು ಸಂಗ್ರಹಣೆ ಅಂದರೆ ಸ್ಟೋರೇಜ್ ಮಾಡ್ತಾ ಇರ್ತೀವಿ. ಇಲ್ಲಿ ಸಂಗ್ರಹಣೆ ಮಾಡೋಕ್ಕೆ ಈ ಲ್ಯೂಕೋಫ್ಲಾಸ್ಟ್ಗಳು ಸಹಾಯವಾಗುತ್ತದೆ. ಈ ಲ್ಯೂಕೋಫ್ಲಾಸ್ಟಲ್ಲಿ ಒಟ್ಟು 3 ವಿಧಗಳನ್ನ ನೋಡ್ತೀವಿ. ಆ 3 ವಿಧಗಳು ಯಾವುದು ಅಂದರೆ ಅಮೈಲೋಫ್ಲಾಸ್ಟ್ ಅಂತ, ಒಂದು ಅಮೈಲೋಫ್ಲಾಸ್ಟ್ ಅಂತ, ಇನ್ನೊಂದು ಅಲಿರೋಫ್ಲಾಸ್ಟು, ಇನ್ನೊಂದು ಅಂದರೆ ಇಲಯೋಫ್ಲಾಸ್ಟ್. 3 ರೀತಿಯಾದಂತಹ ಲ್ಯೂಕೋಫ್ಲಾಸ್ಟ್ಗಳು ಕಂಡುಬರ್ತದೆ. ನಾವು ಆಗಲೇ ನೋಡಿದಾಗೆ ಲ್ಯೂಕೋಫ್ಲಾಸ್ಟ್ನಲ್ಲಿ ಸ್ಟೋರೇಜ್ ಇರ್ತವೆ. ಏನೇ ಸ್ಟೋರೇಜ್ ಅದು ಅಂದರೆ ಒಂದು ಪಿಷ್ಟ, ಇನ್ನೊಂದು ಕೊಬ್ಬು, ಅದೇ ರೀತಿ ಫ್ಯಾಟ್ಗಳು ಏನಾಗುತ್ತೆ ಅಂದರೆ ಇಲ್ಲಿ ಮತ್ತು ಪ್ರೋಟೀನ್ಗಳು. ಇಷ್ಟು ಏನಾಗುತ್ತೆ ಅಂದರೆ ಈ ಲ್ಯೂಕೋಫ್ಲಾಸ್ಟ್ನಲ್ಲಿ ಸ್ಟೋರೇಜ್ ಆಗಿದೆ. ಅದು 3 ಭಾಗಗಳಾಗಿ ಡಿವೈಡ್ ಮಾಡಿದ್ದಾರೆ. ಆ 3 ಭಾಗಗಳು ಇವು. ಅಂದರೆ ನೋಡಿ, ಅಮೈಲೋಫ್ಲಾಸ್ಟ್ ಇರ್ಬೋದು, ಅಲಿರೋಫ್ಲಾಸ್ಟ್ ಇರ್ಬೋದು, ಅದೇ ರೀತಿ ಇಲಯೋಫ್ಲಾಸ್ಟ್ಸ್. ನೋಡೋಣ, ಮೊದಲನೇ ಭಾಗ 3 ವಿಧದಲ್ಲಿ ಮೊದಲನೇ ವಿಧ ಯಾವುದು ಅಂದರೆ ಅಮೈಲೋಫ್ಲಾಸ್ಟ್ಸ್. ಈ ಅಮೈಲೋಫ್ಲಾಸ್ಟ್ಸಲ್ಲಿ ನಮಗೆ ನೋಡಿ ಪಿಷ್ಟಗಳು ಸ್ಟೋರೇಜ್ ಇರ್ತವೆ ಇಲ್ಲಿ. ಅಂದರೆ ಅಲಿರೋಫ್ಲಾಸ್ಟ್ನಲ್ಲಿ ಅಮೈಲೋಫ್ಲಾಸ್ಟ್ ಎಂಬ ಒಂದು ವಿಧ ಇದೆ. ಅದರಲ್ಲಿ ಏನೋ ಸಂಗ್ರಹಣೆ ಆಗುತ್ತೆ ಅಂದರೆ ಪಿಷ್ಟಗಳು ಸಂಗ್ರಹಣೆ ಆಗುತ್ತೆ. ಇವು ಎಲ್ಲಿ ಕಂಡು ಬರ್ತವಪ್ಪ ಅಂದರೆ ಆಲೂಗೆಡ್ಡೆ ಇದೆಯಲ್ಲ, ಈ ಆಲೂಗೆಡ್ಡೆಯಲ್ಲಿ ಪಿಷ್ಟಗಳು ಇರ್ತದೆ. ಈ ಪಿಷ್ಟಗಳು ಈ ಅಲಿರೋಫ್ಲಾಸ್ಟ್ನಲ್ಲಿ ಇರುವಂತಹ ಒಂದು ಉದಾಹರಣೆ. ಅದೇ ರೀತಿ ಜೋಳ, ಹಾಗೆ ಮೆಕ್ಕೆಜೋಳವು ಸಹ ಇದಕ್ಕೆ ಉದಾಹರಣೆ ಆಗಿದೆ. ನೆಕ್ಸ್ಟು ಅಲಿರೋಫ್ಲಾಸ್ಟು. ಈ ಅಲಿರೋಫ್ಲಾಸ್ಟು ಏನಿದೆ ಇದು ಪ್ರೋಟೀನ್ ಸಂಗ್ರಹಣೆಗೆ ಸಹಾಯಕವಾಗಿದೆ. ಅಂದರೆ ನಾವು ಕಡಲೆ ಬೀಜ ಇರ್ತದಲ್ಲ, ಕಡಲೆ ಬೀಜ ಯಾವ್ಯಾವ ಬೇಳೆ ಕಾಳುಗಳು ರೀತಿಯಾದಂಥ ವಿಧವಾಗಿರ್ತದಲ್ಲ ಅಂಥವುಗಳು ಮತ್ತು ದವಸ ಧಾನ್ಯಗಳು ಸಹ ಈ ಅಲಿರೋಫ್ಲಾಸ್ಟ್ಗಳಿಗೆ ಉದಾಹರಣೆಯಾಗಿರ್ತದೆ. ಓಕೆ, ನೋಡಿ, ಪಿಷ್ಟ ಪ್ರೋಟೀನ್ ಆಯಿತು. ಈಗ ಯಾವುದು ಲಾಸ್ಟ್ ಅಂದರೆ ಫ್ಯಾಟ್ಸು ಅಂದರೆ ಕೊಬ್ಬು ಮತ್ತು ಆಯಿಲು. ಈ ಸಂಗ್ರಹಣೆ ಈ ಲ್ಯೂಕೋಫ್ಲಾಸ್ಟ್ನಲ್ಲಿ ಎಲ್ಲೂ ಕಂಡು ಬರ್ತಪ್ಪ ಅಂದರೆ ನೋಡಿ ಇಲಯೋಫ್ಲಾಸ್ಟ್ನಲ್ಲಿ ಕಂಡು ಬರ್ತದೆ. ಇದು ಇಲಯೋಫ್ಲಾಸ್ಟ್ನಲ್ಲಿ ಈ ಫ್ಲಾಟ್ ಇರ್ಬೋದು ಮತ್ತು ಆಯಿಲ್ಗಳನ್ನು ಸಂಗ್ರಹವಾಗುತ್ತದೆ. ಈ 3 ವಿಧಗಳು ಲ್ಯೂಕೋಫ್ಲಾಸ್ಟ್ಗಳಲ್ಲಿ ಕಂಡುಬರುವಂತಹ 3 ವಿಧಗಳು. ನೀವು ನೋಡಿ, ಆಗಲೇ ಹೇಳಿದ್ದೀನಿ ನಾನು. ನೋಡಿಲಿ, ಲ್ಯೂಕೋಫ್ಲಾಸ್ಟ್ಗಳು ಪ್ರಾಥಮಿಕ ಕಣದಂಗವಾಗಿದ್ದು ಅವುಗಳಲ್ಲಿ ನೋಡಿ ಆಗಲೇ ಈಗ ಹೇಳಿದ್ದೀನಲ್ಲ ಪಿಷ್ಟ ಅಂದರೆ ಎಣ್ಣೆ ಇದು. ಓಕೆ, ಕೊಬ್ಬು ಇದಲ್ಲ, ಕೊಬ್ಬು, ಅದೇ ರೀತಿ ಪ್ರೋಟೀನು ಅಂದರೆ ತೈಲ ಅಂದರೆ ಕೊಬ್ಬು ಮತ್ತು ಪ್ರೋಟೀನು, ಇವುಗಳನ್ನು ಏನು ಮಾಡ್ತದೆ ಸಂಗ್ರಹ ಮಾಡ್ತದೆ. ಇದನ್ನೇ ಸಹ 3 ಭಾಗಗಳಾಗಿ ಮಾಡಿರೋದು. ಲ್ಯೂಕೋಫ್ಲಾಸ್ಟಲ್ಲಿ ಇವೇ 3 ಭಾಗಗಳು. ಅವೇ ಯಾರಂದರೆ ಇವೇ 3 ಭಾಗಗಳು ನೋಡಿ, ಪಿಷ್ಟ, ಪ್ರೋಟೀನ್ ಮತ್ತು ಫ್ಯಾಕ್ಟು. ಈ 3 ಭಾಗಗಳನ್ನ ಈಗ ನೋಡಿದ್ವಿ. ಇಷ್ಟು ನಾವು ನಿಮಗೆ ಪ್ಲಾಸ್ಟಿಡ್ಸ್ಗಳ ಬಗ್ಗೆ ಅಧ್ಯಯನವಾಗಿದೆ. ನೆಕ್ಸ್ಟ್ ತರಗತಿಯಲ್ಲಿ ಕ್ಲೋರೋಫ್ಲಾಸ್ಟ್ ಬಗ್ಗೆ ಇದ್ರ ಬಗ್ಗೆ ನಿಮಗೆ ಕ್ಲಾಸ್ ಮಾಡಬೇಕಾಗಿದೆ. ನೆಕ್ಸ್ಟ್ ಅದೇ ಕ್ಲೋರೋಫ್ಲಾಸ್ಟ್. ಓಕೆ, ಕ್ಲೋರೋಫ್ಲಾಸ್ಟ್ ಬಗ್ಗೆ ಮುಂದಿನ ತರಗತಿಯಲ್ಲಿ ಒಂದು ವಿಡಿಯೋ ಆಗಿರುತ್ತದೆ. ಇಷ್ಟ ನೀವು ನೋಟ್ಸ್ ಮಾಡ್ಕೊಳ್ಳಿ. ಧನ್ಯವಾದಗಳು.